ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಬದುಕನ್ನು ತಿದ್ದಿ ತೀಡೋದ್ರಲ್ಲಿ ಕಥೆಗಳ ಪಾತ್ರ ಬಹಳ ದೊಡ್ಡದು. ಇಂತಹ ಕಥೆಗಳ ಸಂಗ್ರಹ ಒಂದು ಕನ್ನಡದಲ್ಲಿ ಪ್ರಕಟವಾಗಿದೆ. ಮಹಾಬಲ ಸೀತಾಳಬಾವಿ ಅವರು ಬರೆದಂಥ ಮ್ಯಾನೇಜ್ಮೆಂಟ್ ಕಥೆಗಳು. ಯಶಸ್ಸಿಗೆ 150 ಅಡ್ಡದಾರಿಗಳು ಅಂತ ಹೇಳ್ತಾರೆ. ಅಂದರೆ ಈ ಕಥೆಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಗಳು ಏನಿದೆ ಅದನ್ನು ಅರಿತುಕೊಳ್ಳೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಸಾಕ್ರೆಟೀಸ್ ಹೇಳಿದ ಯಶಸ್ಸಿನ ಕಥೆ ಒಂದು ಪುಟ್ಟ ಕಥೆ. ಯುವಕ ಸಾಕ್ರೆಟೀಸಿನ ಬಳಿ ಹೋಗಿ ಕೇಳಿದಂತೆ, ಗುರುಗಳೇ, ಯಶಸ್ಸಿನ ಗುಟ್ಟೇನು, ಅದನ್ನು ಗಳಿಸೋದು ಹೇಗೆ? ನಾಳೆ ನದಿಯ ಹತ್ರ ಬಾ, ಹೇಳ್ತೇನೆ ಅಂತ ಹೇಳ್ತಾನೆ ಸಾಕ್ರೆಟೀಸ್. ಅದರಂತೆ ಯುವಕ ಮಾರನೇ ದಿನ ನದಿಯ ಬಳಿ ಹೋಗ್ತಾನೆ. ಸಾಕ್ರೆಟೀಸ್ ಅವನ ಕೈ ಹಿಡಿದು ನದಿಯೊಳಗೆ ನಡೆಸ್ಕೊಂಡು ಹೋದ. ಕುತ್ತಿಗೆಯವರೆಗೆ ನೀರು ಬರುವವರೆಗೆ ಇಬ್ಬರೂ ನಡೆಯುತ್ತಿದ್ದರು. ಒಂದು ಹಂತದಲ್ಲಿ ಸಾಕ್ರೆಟೀಸ್ ಯುವಕನ ಕತ್ತು ಹಿಡಿದು ಬಲವಾಗಿ ಅಮುಕಿ ನೀರಿನೊಳಗೆ ಮುಳುಗಿಸಿದ. ಯುವಕ ಎಷ್ಟೇ ಒದ್ದಾಡಿದರೂ ಬಿಡಲಿಲ್ಲ. ಇನ್ನು ಯುವಕನಿಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ ಎಂಬಂತಾದಾಗ ಸಡಿಲ ಬಿಟ್ಟ. ತಕ್ಷಣ ಯುವಕ ಕತ್ತನ್ನು ನೀರಿನಿಂದ ಮೇಲಕ್ಕೆತ್ತಿ ದೀರ್ಘವಾಗಿ ಉಸಿರಾಡತೊಡಗಿದ. ನಂತರ ಸುಧಾರಿಸಿಕೊಂಡು ಕೇಳಿದ, ಏನು ಗುರುಗಳೇ, ಹೀಗೆ ಮಾಡಿಬಿಟ್ರೆ? ಅದು ಹಾಗಿರಲಿ, ನೀನು ನೀರಿನಲ್ಲಿ ಮುಳುಗಿದ್ದಾಗ ನಿನಗೆ ಅವಶ್ಯಕವಾಗಿ ಬೇಕು ಅಂತ ಅನಿಸಿದ್ದು ಏನು? ಗಾಳಿ ಅಂತ ಉತ್ತರ ಕೊಡ್ತಾನೆ. ನೀರಿನಿಂದ ಮೇಲಕ್ಕೆದ್ದ ತಕ್ಷಣ ಏನು ಮಾಡಿದೆ? ಉಸಿರಾಡಿದೆ. ಯಶಸ್ಸಿನ ಗುಟ್ಟೆ ಅದು. ನಿನಗೆ ಯಶಸ್ಸೆಂಬುದು ಗಾಳಿಯಷ್ಟೇ ಅವಶ್ಯವಾಗಿ ಯಾವಾಗ ಕಾಣುತ್ತದೆಯೋ ಆಗ ನಿನಗದು ಸಿಗುತ್ತದೆ. ಯಶಸ್ಸಿಗೆ ಇನ್ಯಾವುದು ಗುಟ್ಟು ಇಲ್ಲ ಅಂತ ಹೇಳ್ತಾನೆ. ಯಶಸ್ಸು ಬೇಕೆಂದರೆ ಅದಕ್ಕಾಗಿ ಹೊಟ್ಟೆಯೊಳಗೆ ಬೆಂಕಿ ಹೊತ್ತಿಕೊಂಡಷ್ಟೇ ತೀವ್ರವಾದ ಬಯಕೆ ಅನ್ನೋದು ಇರಬೇಕಾಗುತ್ತೆ. ಸಣ್ಣದೊಂದು ಕಿಡಿಯಿಂದ ಹೇಗೆ ಸಾಕಷ್ಟು ಬಿಸಿ ಸಿಗುವುದಿಲ್ಲವೋ ಹಾಗೆಯೇ ದುರ್ಬಲ ಬಯಕೆಯಿಂದ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಶಸ್ಸನ್ನು ಗಳಿಸಬೇಕು ಅನ್ನೋ ಒಂದು ತುಡಿತ ಸದಾ ಇರಬೇಕು ಅಂತ ಹೇಳ್ತಾರೆ ಮಹಾಬಲ ಸೀತಾಳಬಾವಿಯವರು. ಈ ರೀತಿ 150 ಕಥೆಗಳ ಮೂಲಕ ನಮ್ಮನ್ನು ತಿದ್ದುವ ಪ್ರಯತ್ನ ಮಾಡ್ತಾರೆ ಮಹಾಬಲ ಸೀತಾಳಬಾವಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು KS ವೆಂಕಟೇಶ್ ಮೂರ್ತಿ ಅಂತ. ನಾನು ಮಂಡ್ಯ ಜಿಲ್ಲೆ ಕ್ಯಾರ್ಪೇಟೆ ತಾಲೂಕು ಕುಪ್ಪಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಪ್ಪದೆ ದಿನಪತ್ರಿಕೆಗಳನ್ನು ಓದುವುದು ಮತ್ತು ತಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಮತ್ತು ಹಳೆಯ ಮಾಧುರ್ಯ ಗೀತೆಗಳನ್ನು ಆಲಿಸುವುದು. ವೆಂಕಟೇಶ್ ಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಸರ್ ನಮಸ್ತೆ. ನನ್ನ ಹೆಸರು ವೀರೇಶ್ ಬಾಗಳಿ ಅಂತ. ಸ್ವಂತ ಮನ್ಯಾರ ಮಸಲವಾಡ. ನಾನೀಗ ವೃತ್ತಿಯಲ್ಲಿ ಶಿಕ್ಷಕ. ಹಗರಿಬೊಮ್ಮಳಿ ತಾಲೂಕು ಕಣಿವಿನಾಯಕನಹಳ್ಳಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಪ್ರವಾಸಗಳನ್ನು ಕೈಗೊಳ್ಳೋದು, ತಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ನೋಡೋದು ಹಾಗೂ ಹೊಸ ಹೊಸ ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳೋದು ನನ್ನ ಮುಖ್ಯವಾದ ಹವ್ಯಾಸ ಸರ್. ವೀರೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಜಂಬೂ ಕುಮಾರ್ ಬಾಗೇವಾಡಿ. ನಾನು ವಿಜಯಪುರದಿಂದ ಬಂದಿದ್ದೀನಿ. ನಾನು ನಿವೃತ್ತ ಬ್ಯಾಂಕ್ ಅಧಿಕಾರಿ. ನನ್ನ ಹವ್ಯಾಸಗಳು ಥಟ್ ಅಂತ ಹೇಳಿ ಕಾರ್ಯಕ್ರಮ ನೋಡೋದು, ಪತ್ರಿಕೆಗಳನ್ನು ಓದೋದು, ಪುಸ್ತಕಗಳನ್ನು ಓದೋದು. ಜಂಬೂ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಸ್ದರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಸ್ದರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಶಿವಾನಂದ ನಗರದ AV ಅಣ್ಣ ಅಪ್ಪಯ್ಯ ಶೆಟ್ಟಿ ಮತ್ತು JS ಅನುರಾಧ ಅವರು. ಇವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಧಾ ಕಿರಣ ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಹರಪ್ಪ ಚಿತ್ರಲಿಪಿಯ ಆಧಾರದ ಮೇಲೆ ಕರ್ನಾಟಕವನ್ನು ಏನೆಂದು ಕರೆದಿರುವರು? ಆಯ್ಕೆಗಳನ್ನು ನೋಡೋಣ. ಕಣ್ಣ ಪ್ಲಸ್ ನೀರು, ಕಣ್ಣ ಪ್ಲಸ್ ವಿಷಯ. ಬಜರ್ ಒತ್ತಿದ್ದಾರೆ ವೀರೇಶ್ ಅವರು. ಕಣ್ಣು ಪ್ಲಸ್ ನೀರು.
ಕಣ್ಣ ಪ್ಲಸ್ Plus ನೀರು. ನೀರು ಎಸ್. ಆಯ್ಕೆ 1. ಆಯ್ಕೆ 4 ಕಣ್ ಪ್ಲಸ್ ಅಡಿಗರ್. ವೆಂಕಟೇಶ್ ಮೂರ್ತಿ. ಕಣ್ ಪ್ಲಸ್ ಆಳ್. ಕಣ್ ಪ್ಲಸ್ ಆಳ್ ಸರಿಯಾದ ರೂಪ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಕಣ್ ಪ್ಲಸ್ ನೀರ್ ಅಥವಾ ಕಣ್ಣ ಪ್ಲಸ್ ನೀರ್ ಇದು ಸರಿಯಾದ ಉತ್ತರ ಆಗಿತ್ತು. ವೀರೇಶ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈ 4 ಹೆಸರನ್ನು ಏನು ನೋಡಿದ್ವಿ, ಈ 4 ಹೆಸರು ಕನ್ನಡ ಕರ್ನಾಟಕ ಅನ್ನೋ ಹೆಸರು ಹೇಗೆ ಬಂದಿರಬಹುದು ಅನ್ನೋ ವಿವರಣೆಯನ್ನು ಕೊಡುವಂಥ 4 ಬೇರೆ ಬೇರೆ ಅಭಿಪ್ರಾಯಗಳು. ಆದರೆ ಇಲ್ಲಿ ಹರಪ್ಪ ಚಿತ್ರಲಿಪಿ ಅಂದಾಗ ಅದು ಕಣ್ ಪ್ಲಸ್ ನೀರ್ ಅಥವಾ ಕಣ್ಣ ಪ್ಲಸ್ ನೀರ್ ಅಂತ ಆಗುತ್ತೆ. ಒಂದು ಸ್ಟಿಯಾಟೈಟ್ ಅಂತ ಹೇಳ್ತಾರೆ, ಆವೆ ಮಣ್ಣಿಂದ ಮಾಡಿರ್ತಕ್ಕಂಥ ಒಂದು ಮುದ್ರೆ. ಆ ಮುದ್ರೆಯಲ್ಲಿ ಒಂದು ಕಣ್ಣು, ಆ ಕಣ್ಣಿನ ಕೆಳಗೆ ಒಂದು ಹನಿ ನೀರು ಇರೋ ಹಾಗೆ ರಚನೆಯಾಗಿದೆಯಂತೆ ಅದು. ಹಾಗಾಗಿ ಫಾದರ್ ಹೆರಾಸ್ ಅವರು ಮತ್ತು ನಮ್ಮ ಶಂಭಾ ಜೋಶಿಯವರು ಅದು ಕನ್ನಡಿಗರ ಮೂಲ ಬುಡಕಟ್ಟನ್ನು ತೋರಿಸುವಂತಹ ಒಂದು ಮುದ್ರೆ. ಅದು ಕಣ್ಣನಿರ್, ಅವರು ಕಣ್ಣರ್ ಆಗಿರಬೇಕು, ಕನ್ನಡಿಗರ ಮೂಲ ಬುಡಕಟ್ಟಿನವರು ಕಣ್ಣರ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಕಣ್ ಪ್ಲಸ್ ಅಳ್ ಅಂದರೆ ಆಂತರಿಕ ಸತ್ವ, ಕನ್ನಡಿಗರಲ್ಲಿ ಆಂತರಿಕ ಸತ್ವ ಉಂಟು, ಹಾಗಾಗಿ ಅವರು ಕಣ್ಣರ್ ಅಂತ ಹೇಳ್ತಾರೆ. ಕಣ್ ಪ್ಲಸ್ ಅಡಿಗರ್ ಅಂದರೆ ಕಾಲಲ್ಲಿ ಕಣ್ಣನ್ನು ಉಳ್ಳವರು ಅಂತ. ಕಣ್ಣ ಪ್ಲಸ್ ವಿಷಯ ಅಂದರೆ ಶ್ರೀಶೈಲ ಪರ್ವತದ ಬುಡದಲ್ಲಿದ್ದ ಕಳಭ್ರರು ಅಂತ ಇದ್ರಂತೆ, ಆ ಒಂದು ಪ್ರದೇಶ ಅದು ಈ ಕಣ್ಣರ್ ಆಗಿರಬೇಕು. ಹೀಗೆ ನಾನಾ ರೀತಿಯಾದ ವಿವರಣೆಗಳನ್ನು ಕೊಡ್ತಾರೆ. ಆದರೆ ಹರಪ್ಪ ಚಿತ್ರಲಿಪಿಯ ಅನ್ವಯ ಕಣ್ಣ ಪ್ಲಸ್ ನೀರ್, ಕಣ್ಣರ್, ಕನ್ನಡಿಗರ ಮೂಲ ಬುಡಕಟ್ಟಿನ ಹೆಸರು. ದರ್ಶನ ಬಳ್ಳೇಶ್ವರ ಬರೆದ ಹೆಳವರ ಸಂವಹನ ಎನ್ನುವ ಕೃತಿ ನಮ್ಮ ಪ್ರಶ್ನೆ. ಗೋವಾ ಪ್ರದೇಶವನ್ನು 10ರಿಂದ 14ನೆಯ ಶತಮಾನದವರೆಗೆ ಯಾರು ಆಳಿದರು? ಆಯ್ಕೆಗಳನ್ನು ನೋಡೋಣ. ರಾಷ್ಟ್ರಕೂಟರು, ಕದಂಬರು, ಗಂಗರು, ಹೊಯ್ಸಳರು. ಮೊದಲಿಗೆ ವೀರೇಶ್. ಗಂಗರು ಸರ್. ಗಂಗರು ಹೇಳ್ತಾ ಇದ್ದಾರೆ. ವೆಂಕಟೇಶ್ ಮೂರ್ತಿ. ರಾಷ್ಟ್ರಕೂಟರು. ರಾಷ್ಟ್ರಕೂಟರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕದಂಬರು ಆಗಿತ್ತು. ಚಾಲುಕ್ಯರ ಇಮ್ಮಡಿ ತೈಲಪ ಷಷ್ಠದೇವ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡು ಗೋವೆಯ ಮಹಾಮಂಡಲೇಶ್ವರ ಅನ್ನೋ ಬಿರುದನ್ನು ಕೊಟ್ಟು ಆತನಿಗೆ ಆ ಗೋವಾ ಪ್ರದೇಶವನ್ನು ಆಳೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಸುಮಾರು 20 ಅರಸರು ರಾಜ್ಯಭಾರ ಮಾಡ್ತಾರೆ. ಆಗಿನ ಕಾಲದಲ್ಲಿ ಗೋವಾ ಪ್ರದೇಶವನ್ನು ಗೋಪಕ ಪಟ್ಟಣ ಅಂತ ಕರೀತಾ ಇದ್ರು. ಇದು ನಿರಂತರವಾಗಿ ಈ ಕನ್ನಡ ಅರಸರ ಕೈಯಲ್ಲೇ ಇರುತ್ತೆ. ಆದರೆ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ಆತನ ದಂಡನಾಯಕ ಮಲ್ಲಿಕಾಫರ್ ಬರ್ತಾನೆ, ಬಂದು ಕರ್ನಾಟಕವನ್ನು ಲೂಟಿ ಮಾಡಿ ಆನಂತರ ಗೋವಾ ಪ್ರದೇಶಕ್ಕೆ ಹೋಗಿ ಅಲ್ಲಿದ್ದಂಥ ಅರಸರನ್ನು ದೋಚ್ತಾನೆ. ಇವೆಲ್ಲ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ವಿಚಾರ. ಮುಂದಿನ ಪುಸ್ತಕ ಅನಿಸಿದ್ದು ಅನುಭವಿಸಿದ್ದು, ಗಂಗಾವತಿ ಪ್ರಾಣೇಶ್ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ. ಕನ್ನಡ, ಮಲಯಾಳಂ, ತಮಿಳು, ತುಳು ಈ ಎಲ್ಲ ಭಾಷೆಯ ಶಬ್ದಗಳನ್ನು ಒಳಗೊಂಡ ಭಾಷೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಉರಳಿ, ಇರುಳ, ಕೊಡವ, ಬ್ಯಾರಿ. ಮೊದಲಿಗೆ ವೀರೇಶ್, ಆನಂತರ ಜಂಬುಕುಮಾರ್. ಕೊಡವ ಸರ್. ಕೊಡವ ಆಯ್ಕೆ 3. ಜಂಬುಕುಮಾರ್. ಇರುಳ. ಇರುಳ ಆಯ್ಕೆ 2. ಉತ್ತರವನ್ನು ನೋಡೋಣ. ಕೊಡವ ಉತ್ತರ ಸರಿಯಾಗಿದೆ. ಅನಿಸಿದ್ದು ಅನುಭವಿಸಿದ್ದು ಈ ಒಂದು ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇವೆ. ಕೊಡಗಿನಲ್ಲಿ 2 ಪ್ರಧಾನವಾದ ಕವಲು ಉಂಟು ಕೊಡಗು ಭಾಷೆಯಲ್ಲಿ. ಕೊಡವ ಭಾಷೆಯಲ್ಲಿ ಮೆಂದೆಲೆ ಅಂತ ಹೇಳ್ತಾರೆ. ಈ ಮೆಂದೆಲೆ ಅನ್ನೋದು ಉತ್ತರ ಮತ್ತು ಮಧ್ಯ ಕೊಡಗಿನಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಹಾಗೂ ದಕ್ಷಿಣ ಕೊಡಗಲ್ಲಿ ಕಿತ್ತಲ್, ಕಿಗ್ಗತ್ ಅಂತ ಕರೀತಾರೆ. ಆ ಒಂದು ಪ್ರಭೇದವನ್ನು ಕನ್ನಡ, ಕೊಡವ, ಮಲಯಾಳಂ ಬರೀಬೇಕಾದ್ರೆ, ಕೊಡವ ಭಾಷೆಯನ್ನು ಬರೀಬೇಕಾದ್ರೆ ಕನ್ನಡ ಲಿಪಿಯನ್ನು ಬಳಸೋದು ಉಂಟು. ಕೊಡವ ತನ್ನದೇ ಆದ ಲಿಪಿಯನ್ನೂ ಬಳಸ್ಕೊಂಡಿದೆ. ಕೆಲವರು ಮಲಯಾಳಂ ಲಿಪಿಯನ್ನು ಬಳಸ್ತಾರೆ.
ಮತ್ತು ಇನ್ನು ಕೆಲವು ಜನ ತಿರ್ಕೆ ಅಂತಕ್ಕಂಥ ಒಂದು ವಿಶೇಷವಾದ ಲಿಪಿ ಅದನ್ನು ಸಹ ಬಳಸ್ತಾರೆ. ಕೊಡವ ಭಾಷೆಯಲ್ಲೂ ಸಾಕಷ್ಟು ಸಾಹಿತ್ಯ ರಚನೆ ಆಗ್ತಾ ಇರೋ ಕಾರಣ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯೂ ಸಹ ಇವತ್ತು ಅಸ್ತಿತ್ವದಲ್ಲಿದೆ. ಮುಂದಿನ ಪುಸ್ತಕ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ, ಪ್ರೊಫೆಸರ್ KS ನಾರಾಯಣಾಚಾರ್ಯ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಅಡಿಗರು ತಮ್ಮ ಅನಾಥೆ ಕಾದಂಬರಿಯಲ್ಲಿ ಸಭ್ಯರು, ಸದ್ಗೃಹಸ್ಥರು ಇವರಿಗೆ ಈ ಆಟ ಏಕೆ, ನನ್ನಂಥ ಅಬ್ಬೆಪಾರಿಯಾದರೆ ಆ ಮಾತು ಬೇರೆ ಎಂದಿದ್ದಾರೆ. ಅಬ್ಬೆಪಾರಿ ಅಂದರೆ ಏನು ಅಂತ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ವಿದ್ಯೆಯನ್ನು ಕಲಿಯದ ದಡ್ಡ, ಆಯ್ಕೆ 2. ಎಸ್ ಸರ್. ಊರೂರು ಸುತ್ತುತ್ತಲೇ ಇರುವವ, ಊರೂರು ಸುತ್ತುತ್ತಲೇ ಇರುವವ, ಆಯ್ಕೆ 3. ಹೆಂಡತಿಯ ಮಾತು ಕೇಳುವವ, ಆಯ್ಕೆ 4. ಜವಾಬ್ದಾರಿ ಇಲ್ಲದವ, ವೆಂಕಟೇಶ್ ಮೂರ್ತಿ. ಜವಾಬ್ದಾರಿ ಇಲ್ಲದವ, ಆಯ್ಕೆ 4. ಜಂಬುಕುಮಾರ್. ಜವಾಬ್ದಾರಿ ಇಲ್ಲದ. ಉತ್ತರವನ್ನು ನೋಡೋಣ. ಜವಾಬ್ದಾರಿ ಇಲ್ಲದವ ಉತ್ತರ ಸರಿಯಾಗಿದೆ. ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಈ ಪುಸ್ತಕವನ್ನು ವೆಂಕಟೇಶ್ ಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. ಜವಾಬ್ದಾರಿ ಇಲ್ಲದವ ಅಥವಾ ಉಡಾಳ ಎನ್ನುವ ಅರ್ಥ ಬರುತ್ತೆ ಈ ಒಂದು ನುಡಿಗಟ್ಟಿಗೆ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪ ಬರೆದಿರುವಂತಹ ಪುಸ್ತಕ ಚಾಣಕ್ಯ. ಹೇಳೋದನ್ನು ಕೇಳಿ. ಪ್ರಶ್ನೆ ನೋಡು. ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನವನ್ನು ನೋಡೋಣ. ವಚನ ಬಂದಿದೆ. ವೀರೇಶ್ ಓದಿ. ಎತ್ತ ಸುತ್ತಿ ಬಂದಡು ಊರಿಂಗೆ ಒಬ್ಬಪ್ಪದು ತಪ್ಪದು ಹಲವು ಮಾತನಾಡಿದಡೇನು ಮೂರು ಮಲವ ಮರೆದಿರಬೇಕು ಒಲುಬುಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ ಇದನರಿತು ಬದುಕೆಂದ ನಂಬಿಗ ಚೌಡಯ್ಯ. ಕೆಲವು ತಪ್ಪುಗಳು. ಜಂಬುಕುಮಾರ್ ಓದಿ. ಎತ್ತ ಸುತ್ತಿ ಬಂದಡು ಊರಿಂಗೆ ಬಪ್ಪದು ತಪ್ಪದು ಹಲವು ಮಾತನಾಡಿದಡೇನು ಮೂರು ಮಲಯ ಮರೆಯದಿರಬೇಕು ಹೊಲಬು ದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ ಇದನರಿತು ಬದುಕಿದ ನಂಬಿಗ ಚೌಡಯ್ಯ. 3-4 ಕಡೆ ಸ್ವಲ್ಪ ತೋರಿದ್ರಿ. ವೆಂಕಟೇಶ್ ಮೂರ್ತಿ. ಎತ್ತ ಸುತ್ತಿ ಬಂದೊಡೋ ಊರಿಂಗೆ ಬಪ್ಪದು ತಪ್ಪದು ಹಲವು ಮಾತನಾಡಿದಡೇನು ಮೂರು ಮಲವ ಮರದಿರಬೇಕು ಹೊಲಬು ದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ ಇದನರಿತು ಬದುಕೆಂದ ನಂಬಿಗ ಚೌಡಯ್ಯ. ಅಯ್ಯೋ, ಬದುಕೆಂದ ನಂಬಿಗ ಚೌಡಯ್ಯ ಅಲ್ಲಿ ಒಂದು ಸಣ್ಣ ತಪ್ಪಾಗೋಯ್ತು. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಂಡು ಬಂದಿರಿ ತಾವು ಅಲ್ವಾ? ಸ್ವಲ್ಪ ವಚನಗಳನ್ನು ಓದೋ ಅಭ್ಯಾಸವನ್ನು ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ರತ್ನನ ಪದಗಳು, ನಾಗನ ಪದಗಳು, ಡಾಕ್ಟರ್ GP ರಾಜರತ್ನಂ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ಮತ್ತು ವಿವರಿಸಿ. ಮೊದಲ ವಾಕ್ಯ, ಅಧಿಕಾರರೂಢ ಜನರಿಗೆ ಅಹಂಕಾರವಿರುವುದರಲ್ಲಿ ಏನೂ ಅಚ್ಚರಿ ಇಲ್ಲ. ಇದು ಎರಡನೇ ವಾಕ್ಯ ಬರೋದಕ್ಕೆ ಮೊದಲೇ ಬರೆದಿರುತ್ಬಿಟ್ರೆ ಹೇಗೆ? ಅಧಿಕಾರಾರೂಢ ಜನರಿಗೆ ಅಹಂಕಾರವಿರುವುದರಲ್ಲಿ ಏನೂ ಅಚ್ಚರಿ ಇಲ್ಲ. ಈಗ ಹೇಳಿ ವೀರೇಶ್. ಅಲ್ಲ, ಈಗ ಯೋಚನೆ ಮಾಡಬಾರ್ದು. ಬರೆದಿರುತ್ತಿದ್ದ ಕೂಡಲೇ ಉತ್ತರ ಹೇಳಬೇಕಲ್ವಾ? ಮೊದಲನೇದು ಸರಿಯಾ, ಎರಡನೇದು ಒಂದನೇದು ಸರಿ ಇದೆ. ಯಾಕೆ? ಅಧಿಕಾರರೂಢ ಜನರಿಗೆ ಅಹಂಕಾರವಿರುವುದರಲ್ಲಿ ಏನೂ ಅಚ್ಚರಿಲ್ಲ ಅಂದ್ರೆ ಅಧಿಕಾರ ಇದ್ದವರು ಸ್ವಲ್ಪ ಅಹಂಕಾರ ಜಾಸ್ತಿನೇ ಇರುತ್ತೆ ಅಂತ. ತಪ್ಪೇನಾಗಿದೆ ಎರಡು ವಾಕ್ಯಗಳಲ್ಲಿ? ಯಾವ ಶಬ್ದ ತಪ್ಪಾಗಿದೆ? ಹೇಳಿ ಜಂಬುಕುಮಾರ್. ಎರಡನೇದ್ರಿ. ಎರಡನೇದು ಸರಿಗಿದೆ. ಯಾಕೆ ಸರಿಗಿದೆ? ಅಧಿಕಾರ ರೂಢ ಅದು. ಅದು ಅಧಿಕಾರ ರೂಢ ಅದು. ಅಲ್ಪಪ್ರಾಣವ ಮಹಾಪ್ರಾಣ? ಇದು ಅಧಿಕಾರ ರೂಢ ಮಹಾಪ್ರಾಣ ಇದೆ. ಮಹಾಪ್ರಾಣ ಸರಿ ಇದೆಯಾ? ಸರಿಗಿದೆ. ಅಲ್ಲಿ ಮೊದಲನೇ ವಾಕ್ಯದಲ್ಲೂ ಸರಿಯಾಗೇ ಇದೆ. ಅಧಿಕಾರ ರೂಢ ಅಲ್ಲಿ. ಅಧಿಕಾರ ಆರೂಢ ಇದೆ. ಇಲ್ಲಿ ದೀರ್ಘ ಇದೆ, ಅಲ್ಲಿ ಆರೂಢ ಇದೆ. ವೆಂಕಟೇಶ್ ಮೂರ್ತಿ ಅವರನ್ನು ಕೇಳು. ಅಧಿಕಾರರೂಢ ಜನರಿಗೆ ಅಹಂಕಾರ ಇರುವುದರಲ್ಲಿ ಏನೂ ಅಚ್ಚರಿ ಇಲ್ಲ. ಓದಬೇಡಿ. ಯಾವ ವಾಕ್ಯ? ಮೊದಲನೇದು ಮೊದಲನೇದು ಸರಿ ಇದೆ. ಯಾಕೆ ಸರಿ ಇದೆ?
ಅಧಿಕಾರಾರೂಢ, ಇದು ರಾ ಬೇಕಿಲ್ಲ, ಅವಶ್ಯಕತೆ ಇಲ್ಲ ಅಲ್ಲಿ. ಅಧಿಕಾರಾರೂಢ ರಾ ಈ ದೀರ್ಘ ಇಳಿ ಬರಬೇಕಾಗಿಲ್ಲ, ಇಳಿ ಬೇಕಾಗಿಲ್ಲ ಅಂತ ಹೇಳ್ತೀರಿ ಎರಡನೇ ವಾಕ್ಯದಲ್ಲಿ. ಮೊದಲನೇ ವಾಕ್ಯ ಸರಿ ಇದೆ ಅಂತ. ಉತ್ತರವನ್ನು ನೋಡೋಣ. ಅಧಿಕಾರಾರೂಢ ಜನರಿಗೆ ಅಹಂಕಾರವಿರುವುದರಲ್ಲಿ ಏನೂ ಅಚ್ಚರಿ ಇಲ್ಲ. ಎರಡನೇ ವಾಕ್ಯ ಸರಿ. ಯಾಕೆ ಸರಿ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಅಧಿಕಾರ ಪ್ಲಸ್ ಆರೂಢ, ಅಧಿಕಾರಾರೂಢ ಆಗುತ್ತೆ. ಆರೂಢ ಅಂದರೆ ಏರಿದ, ಆ ಸ್ಥಾನದಲ್ಲಿ ಇರುವ ಎನ್ನುವ ಶಬ್ದ ಬರುತ್ತೆ. ಹಾಗಾಗಿ ಅಧಿಕಾರ ಪ್ಲಸ್ ಆರೂಢ ಸವರ್ಣ ದೀರ್ಘ ಸಂಧಿ ಆಗುತ್ತದೋ. ಹಾಗಾಗಿ ಎರಡನೇ ವಾಕ್ಯ ಸರಿಯಾಗಿದೆ. ಮುಂದಿನ ಪುಸ್ತಕ ಗಂಗಾವತಿ ಪ್ರಾಣೇಶ್ ಬರೆದಂಥ ಪ್ರಾಣೇಶ್ ಪಯಣ. ಪ್ರಶ್ನೆಯನ್ನು ನೋಡೋಣ. ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಗೌರೀಶ ಕಾಯ್ಕಿಣಿ, ಜಯಂತ ಕಾಯ್ಕಿಣಿ, ಯಶವಂತ ಚಿತ್ತಾಲ, ಗಂಗಾಧರ ಚಿತ್ತಾಲ. ಮೊದಲಿಗೆ ವೆಂಕಟೇಶ್ ಮೂರ್ತಿ, ಆನಂತರ ವೀರೇಶ್. ಗಂಗಾಧರ ಚಿತ್ತಾಲ. ಗಂಗಾಧರ ಚಿತ್ತಾಲ ಆಯ್ಕೆ 4. ವೀರೇಶ್. ಯಶವಂತ ಚಿತ್ತಾಲ. ಯಶವಂತ ಚಿತ್ತಾಲ. ಉತ್ತರವನ್ನು ನೋಡೋಣ. ಯಶವಂತ ಚಿತ್ತಾಲ ಉತ್ತರ ಸರಿಯಾಗಿದೆ. ಯಾರು ಈ ಉತ್ತರ ಕೊಟ್ಟದ್ದು? ನಾನು ಸರ್. ಗಂಗಾವತಿ ಪ್ರಾಣೇಶ್ ಬರೆದ ಪ್ರಾಣೇಶ್ ಪಯಣ ಎನ್ನುವ ಒಂದು ಪುಸ್ತಕವನ್ನು ವೀರೇಶ್ ಅವರಿಗೆ ಕೊಟ್ಟಿದ್ದೇವೆ. ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಕವಿಗಳಾಗಿ ಯಶವಂತ ಚಿತ್ತಾಲ ಅವರು ತಮ್ಮದೇ ಆದ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಮತ್ತು ತಮ್ಮ ಪಾಡಿಗೆ ತಾವು ಮುಂಬೈಯಲ್ಲಿ ಇದ್ಕೊಂಡು ಕನ್ನಡ ಸಾಹಿತ್ಯ ಕೃಷಿಯನ್ನು ಮಾಡೋದರಲ್ಲದೆ ಜೊತೆಗೆ ಅನೇಕ ಜನರಿಗೆ ಅವರು ಮಾರ್ಗದರ್ಶನವನ್ನು ಸಹ ಕೊಟ್ಟಿದ್ದಾರೆ. ಮರೀಲಿಕ್ಕೆ ಸಾಧ್ಯವಿಲ್ಲದಂತಹ ಕಥೆಗಾರ, ಕಾದಂಬರಿಕಾರ ಹಾಗೂ ಕವಿ ನಮ್ಮ ಯಶವಂತ ಚಿತ್ತಾಲ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ DVG ಅವರು ಬರೆದ ಮಂಕುತಿಮ್ಮನ ಕಗ್ಗ. ಈಗ ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ. ಈ ಕನ್ನಡತಿಯ ಧ್ವನಿಯನ್ನು ಗುರುತಿಸಿ. ಲೆಕ್ಕಿಲ್ಲ. ಈಗ ಒಂದು 3 ಲಕ್ಷ ಗಿಡ ಇರ್ತಾವಲ್ಲ ಇಲ್ಲಿ. ಇದು ಈಗ ಮಾಡೋದು ಮಳೆಗಾಲಕ್ಕೆ ಕಾಡು ತಗೊಂಡು ನೆಡೋದು. ಅದು ನಮ್ಗೆ ನೆಕ್ಕಕ್ಕೆ ಬರೋಲ್ಲ. ಕೋಟಿ ಲಕ್ಷ ಈ ನಮ್ದು ಎಷ್ಟು ಕೋಟಿ ಆಯ್ತಾವಲ್ಲ ಈಗ. ನಾನು 50 ವರ್ಷ ಆಯ್ತು ಈ ನರ್ಸಲ್ಲಿ ಕೆಲಸ ಮಾಡೋದು ಮಾಡಿ. 50 ವರ್ಷ ನಮ್ಗೆ ಭಾಳ ಗಿಡ ಮಾಡಾಗಿದೆ. ಈಗ ನಮ್ಗೆ ಮುತ್ತಿ ಬೀಜ ಸಿಕ್ತಿದ್ದು ಆವಾಗಿಟ್ಟೊಂದು ನೆಟ್ರೆ ಈಗ ಮತ್ತೆ 70 ಮೇತಿಗಳು ಸೇರಿ ನೆಡ್ಲಿಕ್ಕೆ ಆಗ್ತಿದೆ. ಇಲ್ಲಿ ನೋಡಿ ಬಟ್ಟೆಲ್ಲ ಹಾಕಿದ್ದೀರ. ಆಯ್ಕೆಗಳನ್ನು ನೋಡೋಣ. ಮಾತಾ ಮಂಜಮ್ಮ ಜೋಗತಿ, ಸಾಲು ಮರದ ತಿಮ್ಮಕ್ಕ. ಬಜರ್ ಮೊದಲಿಗೆ ವೆಂಕಟೇಶ್ ಮೂರ್ತಿ, ಆನಂತರ ವೀರೇಶ್. ಮಾತಾ ಮಂಜಮ್ಮ ಜೋಗತಿ. ಆಯ್ಕೆ 1 ವೀರೇಶ್. ಕರೆಕ್ಟ್ ಸರ್. ಮಾತಾ ಮಂಜಮ್ಮ ಜೋಗತಿ. ಆಯ್ಕೆ 3 ಶಕುಂತಲಾ ದೇವಿ. ಆಯ್ಕೆ 4 ತುಳಸಿ ಗೌಡ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತುಳಸಿ ಗೌಡ ಆಗಿತ್ತು. ವೃಕ್ಷಮಾತೆ ಅಂತ ಬಹಳ ಗೌರವದಿಂದ ಆಕೆಯನ್ನು ನಾವು ಕರೀತಾ ಇದ್ವಿ. ನೀಡಿ ಭಾರತ ಸರ್ಕಾರ ಆಕೆಯನ್ನು ಸನ್ಮಾನಿಸಿದೆ. ಮಕ್ಕಳಿಗಿಂತ ಹೆಚ್ಚಾಗಿ ಗಿಡಮರಗಳನ್ನು ಬೆಳೆಸಿದಂಥ ತಾಯಿ ಆಕೆ. ವೃಕ್ಷಮಾತೆ ಅನ್ನೋ ಹೆಸರನ್ನು ಏನು ಜನಪ್ರೀತಿಯಿಂದ ಕೊಟ್ಟಿದ್ದಾರೆ ಅದು ಅನ್ವರ್ಥವಾಗಿದೆ ಅಂತ ನಾವು ಹೇಳಬಹುದು. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಮ್ಮ ಮನೆಯಂಗಳದಿ ಕವನವನ್ನು ಬರೆದವರು ವ್ಯಥೆ, ಅಳಲು, ಪಶ್ಚಾತ್ತಾಪ, ಕಣ್ಣೆದುರು ಪ್ರತ್ಯಕ್ಷ.
ಒಂದು ಉತ್ತರ. ಸೀತಾರಾಮಯ್ಯ VC ಅವರು ಬರೆದಂತಹ ಕವನ. ತಮ್ಮ ಮನೆಯ ಮಗಳನ್ನು ಮದುವೆ ಮಾಡಿ ಗಂಡಿನ ಮನೆಗೆ ಕಳುಹಿಸುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕವನ ರಚನೆಯಾಗುತ್ತೆ. ಎಮ್ಮ ಮನೆಯಂಗಳದಿ ಬೆಳೆದ ಹೂವೊಂದನ್ನು ಹೀಗೆ ಮುಂದುವರಿಯುತ್ತೆ. ಇದು ಭಾವಗೀತೆಯಾಗಿಯೂ ಪ್ರಸಿದ್ಧವಾಗಿದೆ, ಹಾಗೆಯೇ ಚಲನಚಿತ್ರ ಗೀತೆಯಾಗಿಯೂ ಸಹ ಪ್ರಸಿದ್ಧವಾಗಿದೆ. ಎರಡು ಉತ್ತರ, ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಜಂಬುಕುಮಾರ್. ಸಂತಾಪ. ವ್ಯಥೆ, ಅಳಲು, ಪಶ್ಚಾತ್ತಾಪ. ತಾವು ಹೇಳ್ತಾ ಇದ್ದೀರಿ ಸಂತಾಪ. ಉತ್ತರವನ್ನು ನೋಡೋಣ. ಸಂತಾಪ ಉತ್ತರ ಸರಿಯಾಗಿದೆ. ದದೀಚಿ ನಾಭಾಗ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಕಣ್ಣೆದುರು, ಪ್ರತ್ಯಕ್ಷ. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಸಮಕ್ಷ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ, 5 ಪ್ರಶ್ನೆಗಳು. ಮೊದಲ ಅವಕಾಶ ವೆಂಕಟೇಶ್ ಮೂರ್ತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಶಾಲಾ, ಶಾಲೆ, ಶಾಲೆ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಮರೆವು, ಜ್ಞಾಪಕ. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರೇನು ಹೇಳಿ. ಫಗು ಹಳೆಕಟ್ಟಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯದ ಬಳಕೆ ತಿಳಿಸಿ. ಲೊಚಲೊಚ, ಲಚ ಲಚ ಶಬ್ದ ಬಂತು. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಹಣೆ ಪ್ಲಸ್ ಕಣ್ಣು, ಹಣೆಗಣ್ಣು. ಲೋಪಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತತ್ಸಮ ತದ್ಭವ, ಶಾಲಾ, ಶಾಲೆ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ. ಮರೆವು ಅಂದರೆ ನೆನಪು ಅನ್ನೋದು ಸರಿಯಾದ ವಿರುದ್ಧಾರ್ಥಕ ಪದಕ ಆಗುತ್ತೆ. ಜ್ಞಾಪಕ ಅಂತ ಒಂದು ಸಮಾನ ಪದ ಇದೆ, ಆದರೆ ಮರೆವುಗೆ ಅದು ವಿರುದ್ಧ ಪದ ಆಗಲಾರದು. ಮೂರನೇ ಪ್ರಶ್ನೆಗೆ ಉತ್ತರ. ಫಗು ಹಳಕಟ್ಟಿ, ಫಕೀರಪ್ಪ ಗುಂಡಪ್ಪ ಹಳಕಟ್ಟಿ, ಇದು ಪೂರ್ಣ ಹೆಸರು. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಲೊಚಲೊಚ ಮುತ್ತಿಟ್ಟನು ಅನ್ನೋದು ಸರಿಯಾದ ಉತ್ತರ. ಐದನೇ ಪ್ರಶ್ನೆಗೆ ಉತ್ತರ. ಹಣೆ ಪ್ಲಸ್ ಕಣ್ಣು, ಹಣೆಗಣ್ಣು. ಆದೇಶ ಸಂಧಿ, ಇಲ್ಲಿ ಗಕಾರ ಆದೇಶವಾಗಿದೆ. ಹಣೆ ಗಣ್ಣು, ಅಲ್ಲಿ ಗ ಅಂತ ಬಂದಿದೆ, ಅದು ಆದೇಶವಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ಟರೆ? ಒಂದು ಸರಿ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ವೀರೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಪರ್ವ, ಪರ್ವತ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಯೋಗ, ದುರ್ಯೋಗ. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರನ್ನು ಹೇಳಿ. ಕಿ ರಂ ನಾಗರಾಜ್. ರಂಗನ ಗೊತ್ತಿಲ್ಲ. ಮುಂದಿನ ಪ್ರಶ್ನೆ. ಅನುಕರಣ ಅವ್ಯಯದ ಬಳಕೆ ತಿಳಿಸಿ. ಪರಪರ, ಕೆರೆದುಕೊಂಡನು. ಕೆರೆದುಕೊಂಡನು. ಮುಂದಿನ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ದೇವ ಪ್ಲಸ್ ಅಸುರ, ದೇವಾಸುರ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡೋಣ. ತತ್ಸಮ ತದ್ಭವ. ಪರ್ವ ಅಂದರೆ ಹಬ್ಬ. ಸಂಸ್ಕೃತದಲ್ಲಿ ಪರ್ವ ಅಂತಾರೆ, ಕನ್ನಡದಲ್ಲಿ ಹಬ್ಬ ಅಂತಾರೆ. ಎರಡನೇ ಪ್ರಶ್ನೆಗೆ ಉತ್ತರ. ಯೋಗ, ಅಯೋಗ. ಮುಂದಿನ ಪ್ರಶ್ನೆ. ಕೀರಂ ನಾಗರಾಜ್ ಅಂದರೆ ಕಿತ್ತಾನೆ ರಂಗಣ್ಣ ನಾಗರಾಜ್ ಅನ್ನೋದು ಪೂರ್ಣ ರೂಪ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪರಪರ ಹರಿದನು, ಪರಪರ ಕೆರೆದುಕೊಂಡನು. ಎರಡೂ ಸರಿ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದೇವ ಪ್ಲಸ್ ಅಸುರ, ದೇವಾಸುರ. ಸವರ್ಣ ದೀರ್ಘ ಸಂಧಿ. ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? ಎರಡು ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಜಂಬುಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ನಿತ್ಯ, ದಿನಾಲು. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ರಕ್ಷಿಸು, ಭಕ್ಷಿಸು. ಮುಂದಿನ ಪ್ರಶ್ನೆ. ಇವರ ಪೂರ್ಣ ಹೆಸರನ್ನು ಹೇಳಿ. ಹಂಪನ, ನಾಗರಾಜ್.
ಮುಂದಿನ ಪ್ರಶ್ನೆ. ಅನುಕರಣಾವ್ಯಯದ ಬಳಕೆ ರಪರಪ ಬಡೆದ ಮಳೆ ಸುರಿಯಿತು. ರಪರಪ ಮಳೆ ಸುರಿಯಿತು ಅಂತಲ್ಲ. ಹಾಂ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸಂಧಿಯನ್ನು ಗುರುತಿಸಬೇಕು. ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಲೋಪಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ನಿತ್ಯ, ನಿತ್ಯ ಅನ್ನೋದು ಕನ್ನಡ ರೂಪ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ರಕ್ಷಿಸು, ಭಕ್ಷಿಸು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಹಂಪಸಂದ್ರ, ಪದ್ಮನಾಭಯ್ಯ, ನಾಗರಾಜಯ್ಯ, ಹಂಪನ ಅವರ ಪೂರ್ಣ ಹೆಸರು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ರಪರಪ ಹೊಡೆದನು ಅಂತ ಹೇಳ್ತೇವೆ. ರಪರಪ ಮಳೆ ಹನಿಗಳು ಹೊಡೆದವು ಅಂತಲೂ ಹೇಳ್ಬೋದು. ಅಲ್ಲೂ ಹೊಡೆತ ಅನ್ನೋದೇ ಮುಖ್ಯವಾಗುತ್ತೆ. ಅಲ್ಲಿ ಮಳೆ ಹನಿಗಳು ಭೂಮಿಗೆ ಆ ರೀತಿ ಹೊಡಿತಾ ಇದೆ ಅಂತ ಅರ್ಥ ಬರುತ್ತೆ. ಉತ್ತರ ಸರಿ ಅಂತ ಸ್ವೀಕಾರ ಮಾಡೋಣ. 5ನೇ ಪ್ರಶ್ನೆಗೆ ಉತ್ತರ ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಇದು ಗುಣಸಂಧಿ ಆಗುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ಜ್ಯೋತಿರಾವ್ ಫುಲೆ ಹಾಗೂ ಕುವೆಂಪು ಈ 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. KS ವೆಂಕಟೇಶ್ ಮೂರ್ತಿ ಅವರಿಗೆ 2 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ವೀರೇಶ್ ಅವರಿಗೆ 5 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ತಮಗೆ 4 ಪುಸ್ತಕಗಳು ಸಿಗ್ತಾ ಇವೆ. ಸ್ವೀಕರಿಸಿ ಅಭಿನಂದನೆಗಳು. ಚಾಂದ್ ಬರ್ದಾಯಿ ಅಂತ ಒಬ್ಬ ಕವಿ ಉತ್ತರ ಭಾರತದಲ್ಲಿದ್ದಾನೆ. ಈತ ಪೃಥ್ವಿರಾಜ ರಾಸೋ ಅಂತಕ್ಕಂಥ ಒಂದು ಮಹಾಕಾವ್ಯವನ್ನು ಬರೆದಿದ್ದಾನೆ ಪೃಥ್ವಿರಾಜನ ಬಗ್ಗೆ. ಆ ಒಂದು ಕಾವ್ಯದಲ್ಲಿ ಒಂದು ಸಾಲು ಬರುತ್ತೆ. ಲೈ ಅಯೌ ನಾಯಿಕ ಸಥ ಕರನಾಟಿ ಪ್ರೀತಿರಾಜ ಜತ್ರ ತತ್ರ ವಿಕಟಭವ ಸಖೈ ಸಾಜ ಸಮಾಜ. ಹೀಗೊಂದು ವಾಕ್ಯ ಬರುತ್ತೆ. ಈ ವಾಕ್ಯದಲ್ಲಿ ಬರುವಂಥ ಕರನಾಟಿ ಅನ್ನೋ ಶಬ್ದ ಏನಿದೆ, ಇದು ಕರ್ನಾಟಕವನ್ನು ಅವರು ಹಾಗೆ ಕರೀತಾ ಇದ್ರಂತೆ. ಇದು ಸುಮಾರು 10ನೇ ಶತಮಾನದಲ್ಲಿ ರಚನೆಯಾದ ಕಾವ್ಯ ಅಂತ ಹೇಳ್ತಾರೆ. ಪೃಥ್ವಿರಾಜ ರಾಸೋ ಈ ಕಾವ್ಯದಲ್ಲೂ ಕರ್ನಾಟಕದ ಉಲ್ಲೇಖ ಉಂಟು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.